ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಈ ಕ್ರಿಸ್ಮಸ್ ಹಬ್ಬದ ದಿನದಲ್ಲಿ ಕರ್ತನ ಕೃಪೆಯು ದಯೆಯು ನಿಮ್ಮೊಂದಿಗಿರಲಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಿ ಉದ್ಧರಿಸಿ ಉನ್ನತಗೊಳಿಸಲೆಂಬುದಾಗಿ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ. 2023 ವರ್ಷಗಳ ಹಿಂದೆ ಬೆತ್ಲೆಹೇಮಲ್ಲಿ ಜನಿಸಿದಂಥ ಯೇಸು ಕ್ರಿಸ್ತನು ಇಂದು ನಮ್ಮ ಹೃದಯಗಳಲ್ಲಿ ಜನಿಸಲು ಬಯಸುತ್ತಾರೆ. ಇಂದು ಆತನನ್ನು ಕರೆಯುವಂಥ, ಆತನನ್ನು ಬಯಸುವಂಥ, ಹುಡುಕುವಂಥ ಒಂದೊಂದು ಹೃದಯಗಳಲ್ಲಿ ಆತನು ಜನಿಸಿ ಬರುವ ದೇವರಾಗಿದ್ದಾರೆ. ಬೆತ್ಲೆಹೇಮಲ್ಲಿ ಜನಿಸಿದಂಥ ಇಮ್ಮಾನುವೇಲನಾದ ದೇವರು ನಿಮ್ಮ ಸಂಗಡವಿದ್ದು ಈ ಶುಭ ದಿನವನ್ನು ಹರ್ಷದಿಂದಲೂ ಆಶೀರ್ವಾದದಿಂದಲೂ ತುಂಬಲಿ ಎಂಬುದಾಗಿ ಹಾರೈಸುತ್ತೇನೆ. ಈ ಕ್ರಿಸ್ಮಸ್ ದಿನ ನಿಮಗೆ ಸಮಾಧಾನ, ಸಂತೋಷ, ಭದ್ರತೆ, ಬಿಡುಗಡೆ ತರಲಿ ಎಂಬುದಾಗಿ ಬಯಸುತ್ತೇನೆ. ಈ ದಿನ ಕ್ರಿಸ್ಮಸ್ ದಿನದಲ್ಲಿ ನಾವೊಂದು ಅದ್ಭುತವಾದಂಥ ಕ್ರಿಸ್ಮಸ್ ಸಂದೇಶವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಈ ದಿನ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿರುವಂಥ ವಿಷಯ ಎಫ್ರಾತದ ಬೆತ್ಲೆಹೇಮೆ. ಅದಕ್ಕೆ ಆಧಾರವಾಗಿ ಮೀಕನ ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನ. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗೋತ್ರಗಳಲ್ಲಿ ಸಣ್ಣದಾಗಿದ್ದರೂ ಇಸ್ರಾಯೇಲಿನಲ್ಲಿ ದೊರೆತನ ಮಾಡತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಮೂಲವು ಪೂರ್ವದಿಂದಲೂ ಅನಾದಿ ಕಾಲದಿಂದಲೂ ಆದದ್ದು. ನೋಡ್ರಿ, ಈಗ ಓದಿದಂಥ ವಾಕ್ಯ ಭಾಗವನ್ನು ಪ್ರವಾದಿಯಾದಂಥ ಮೀಕನು ಮೆಸ್ಸಿಯನು ಜನಿಸುವ 520 ವರ್ಷಗಳ ಹಿಂದೆಯೇ ಪ್ರವಾದಿಸಿದನು. ಇದರ ನೆರವೇರುವಿಕೆಯೇ ಬೆತ್ಲೆಹೇಮಿನಲ್ಲಿ ರಕ್ಷಕನಾದಂಥ ಯೇಸು ಕ್ರಿಸ್ತನು ಜನಿಸಿ ಬಂದದ್ದು. ಎಫ್ರಾತ ಎಂದು ಕರೆಯಲ್ಪಡುವಂಥ ಬೆತ್ಲೆಹೇಮ್ ಚಿಕ್ಕ ಗ್ರಾಮವಾಗಿ 1000 ಹಳ್ಳಿಗಳಲ್ಲಿ ಇದು ಒಂದು ಬಹಳ ಚಿಕ್ಕ ಗ್ರಾಮವಾಗಿತ್ತು. ಆದರೆ ಕ್ರಿಸ್ತನಾದಂಥ ಇಮ್ಮಾನುವೇಲನಾದ ದೇವರು ಅಲ್ಲಿ ಜನಿಸಿದಾಗ ಇಡೀ ಪ್ರಪಂಚದ ಕಣ್ಗಳು ಆ ಹಳ್ಳಿಯ ಮೇಲೆ ಕೇಂದ್ರೀಕರಿಸಲ್ಪಟ್ಟಿತ್ತು. ಇಸ್ರಾಯೇಲಿಗೆ ಪ್ರವಾಸಕ್ಕೆ ಹೋಗಲು ಬಯಸುವವರು, ನನಗೆ ತಿಳಿದಿರುವ ಬಹುತೇಕ ಎಲ್ಲರೂ ಒಂದು ಸ್ಪಷ್ಟ ಕಾರಣಗಳಿಗಾಗಿ ಈ ಬೆತ್ಲೆಹೇಮ್ ಎಂಬಂಥ ಪಟ್ಟಣವನ್ನು ಸಂಧಿಸಲು ಹೋಗುತ್ತಾರೆ. ಬೆತ್ಲೆಹೇಮ್ ಎನ್ನುವಂಥದ್ದು ನಮ್ಮ ಕರ್ತನು ರಕ್ಷಕನು ಆದ ಯೇಸು ಕ್ರಿಸ್ತನು ಜನ್ಮಿಸಿದಂಥ ಸ್ಥಳವಾಗಿದೆ. ಇದರಿಂದ ಇದು ಇತಿಹಾಸದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಸ್ಥಾನವನ್ನು ಹೊಂದಿದೆ. ಈ ಸಣ್ಣ ಪಟ್ಟಣವು ನಜರೇತಿನ ಪಶ್ಚಿಮಕ್ಕೆ 6 ಮೈಲುಗಳಷ್ಟು ದೂರದಲ್ಲಿದೆ. ರಕ್ಷಕನ ಜನನವು ಪ್ರಪಂಚದಾದ್ಯಂತ ಖ್ಯಾತಿಯನ್ನು ಹರಡುತ್ತಾ ಇದೆ. ಈ ಕ್ರಿಸ್ಮಸ್ ದಿನದಲ್ಲಿ ಎಫ್ರಾತದ ಬೆತ್ಲೆಹೇಮೆ ಬಗ್ಗೆ ನಾನು ಇಂದು ನಿಮ್ಮ ಜೊತೆಯಲ್ಲಿ ಮಾತನಾಡಲು ಬಯಸುತ್ತೇನೆ. ಕೆಲವು ಸಾರಿ ನಾವು ಯೋಚಿಸಬಹುದು, ರಕ್ಷಕನಾದಂಥ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬರುವುದಕ್ಕೆ ಒಂದು ಚಿಕ್ಕ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಯೆರೂಸಲೇಮ್ ಪಟ್ಟಣ ಒಂದು ದೊಡ್ಡ ಪಟ್ಟಣವಾಗಿತ್ತು. ಆ ಪಟ್ಟಣವನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿತ್ತು. ಇನ್ನು ಉತ್ತಮವಾದಂಥ ಗ್ರಾಮಗಳಿದ್ದವು. ಆದರೆ ದೇವರ ಚಿತ್ತಾನುಸಾರವಾಗಿ, ಪ್ರವಾದನ ಅನುಸಾರವಾಗಿ ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ಜನಿಸಿ ಬಂದರು. ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ ಪ್ರವಾದನೆಯ ವಾಕ್ಯ ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ಜನಿಸುವುದರ ಮೂಲಕ ಆ ಪ್ರವಾದನೆ ನೆರವೇರಿತು. ನೋಡ್ರಿ, ಈ ಬೆತ್ಲೆಹೇಮ್ ಎನ್ನುವಂಥದ್ದು ಯಹೂದ ಗೋತ್ರಗಳಲ್ಲಿ ಒಂದು ಚಿಕ್ಕ ಪಟ್ಟಣ. ಬೆತ್ಲೆಹೇಮ್ ಎಂಬುದಾಗಿ ಹೇಳಿದರೆ ರೊಟ್ಟಿಯ ಮನೆ ಅಥವಾ ಒದಗಿಸುವಂಥ ಸ್ಥಳ. ಈ ಬೆತ್ಲೆಹೇಮಿಗೆ ಇನ್ನೊಂದು ಹೆಸರಿದೆ, ಏನು ಗೊತ್ತಾ? ಎಫ್ರಾತ. ಅದಕ್ಕೆ ಓದಿದ ವಾಕ್ಯದಲ್ಲಿ ನಾವು ನೋಡಿದೆವು, ಎಫ್ರಾತದ ಬೆತ್ಲೆಹೇಮೆ ಎಂಬಂಥ ಹೆಸರು. ನೋಡ್ರಿ, ಎಫ್ರಾತ ಇಬ್ರಿಯ ಭಾಷೆಯಲ್ಲಿ ಫಲಭರಿತವಾದಂಥ ಸ್ಥಳ, ಅಂದರೆ ಫಲ ಕೊಡುವವನು ಎಂಬುದಾಗಿ ಅರ್ಥ.
ನೀವು ಬೆತ್ಲೆಹೇಮಲ್ಲಿ ಜನಿಸಿದ ಕ್ರಿಸ್ತನಲ್ಲಿ ನೆಲೆಸಿದ್ದರೆ ನಾವು ಫಲ ಕೊಡುವವರಾಗಿರುತ್ತೇವೆ. ಯೇಸು ಸ್ವಾಮಿ ನಿಜವಾದ ದ್ರಾಕ್ಷೆ ಬಳ್ಳಿಯಾಗಿದ್ದಾರೆ, ನಾವು ಆತನ ಕೊಂಬೆಗಳಾಗಿದ್ದೇವೆ. ನಾವೇನು ಮಾಡಬೇಕು? ಫಲ ಕೊಡುವವರಾಗಿರಬೇಕು. ನೋಡ್ರಿ, ಸ್ತೋತ್ರ. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನೀವು ಹೆಚ್ಚಿನ ಫಲವನ್ನು ಕೊಡ್ರಿ ಎಂಬುದಾಗಿ ಸ್ವಾಮಿ ಹೇಳಿದರು. ಗಲಾತ್ಯ ಪತ್ರಿಕೆಯಲ್ಲಿ ನೋಡ್ತೇವೆ, ಆತ್ಮನ ಫಲಗಳನ್ನು ನಾವು ಕೊಡುವವರಾಗಿರಬೇಕು. ನೋಡ್ರಿ, ಈ ಬೆತ್ಲೆಹೇಮ್ ಎಂಬಂಥ ಹೆಸರು ಶ್ರೇಷ್ಠವಾಗಿದೆ. ಆ ಊರಿನ ಹೆಸರಿಗೆ ಅರ್ಥ ಒದಗಿಸುವಂಥ ಸ್ಥಳ, ಫಲಭರಿತವಾದ ಸ್ಥಳ. ಆದರೆ ಈ ಹಳ್ಳಿಯ ಕುರಿತಾಗಿ, ಗ್ರಾಮದ ಕುರಿತಾಗಿ ನೋಡುವಾಗ ಅದು ಯಾರು ಗುರುತಿಸದ ಸ್ಥಳವಾಗಿತ್ತು. ಅದು ಒಂದು ಸಣ್ಣ ಸ್ಥಳವಾಗಿತ್ತು, ಗಣನೆಗೆ ಬಾರದ ಸ್ಥಳವಾಗಿತ್ತು. ಅದೇ ವಿಧದಲ್ಲಿ ಆತ್ಮೀಕ ಅರ್ಥದಲ್ಲಿ ನಾವು ನೋಡುವುದಾದರೆ, ಗಣನೆಗೆ ಬಾರದ ನಮ್ಮನ್ನು ಗಣನೆಯ ಮಾಡುವಂಥದ್ದು ಯೇಸು ಸ್ವಾಮಿಯಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಕೂಡ ಎಲ್ಲವೂ ಇರಬಹುದು, ಯಾರು ನಮ್ಮನ್ನು ಗುರುತಿಸದೇ ಇರಬಹುದು. ಲೋಕ ನಿಮ್ಮನ್ನು ಗುರುತಿಸದೇ ಇದ್ದರೂ ಕೂಡ ದೇವರು ನಿಮ್ಮನ್ನು ಗುರುತಿಸುವರು. ಈ ಬೆತ್ಲೆಹೇಮ್ ಗುರುತಿಸದ ಸ್ಥಳವಾಗಿತ್ತು, ಸಣ್ಣ ಸ್ಥಳವಾಗಿದ್ದರೂ ಕೂಡ ಈ ಬೆತ್ಲೆಹೇಮಿನ ಕುರಿತಾಗಿ ಒಂದು ವಾಗ್ದಾನವಿತ್ತು. ಏನು ವಾಗ್ದಾನ? ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಾಕ್ಯ, ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗೋತ್ರಗಳಲ್ಲಿ ಸಣ್ಣದಾಗಿದ್ದರೂ ಇಸ್ರಾಯೇಲಿನಲ್ಲಿ ದೊರೆತನ ಮಾಡತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ನಿಮ್ಮ ಜೀವಿತದಲ್ಲಿ ಸಹ ಯಾರೂ ಗುರುತಿಸದೇ ಇರಬಹುದು, ನಿಮ್ಮ ಆರಂಭ ಅಲ್ಪವಾಗಿರಬಹುದು. ಓ ಸ್ತೋತ್ರ, ನಿಮಗೊಂದು ಸಂತೋಷದ ಸುದ್ದಿ, ನಿಮಗೊಂದು ವಾಗ್ದಾನವಿದೆ. ಏನಂತ ಹೇಳಿದ್ರೆ, ಹಲ್ಲೆಲೂಯ, ಈ ಕ್ರಿಸ್ಮಸ್ ದಿನದಲ್ಲಿ ವಾಗ್ದಾನ ಮಾಡಿದ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ. ಈ ಬೆತ್ಲೆಹೇಮಿಗೆ ಗೌರವ, ಘನತೆ, ಶ್ರೇಷ್ಠತೆ ಯಾವಾಗ ಬಂತು ಗೊತ್ತಾ? ಓ ಸ್ತೋತ್ರ, ದೊರೆತನ ಮಾಡುವಂಥ ರಕ್ಷಕನಾದಂಥ ಯೇಸು ಸ್ವಾಮಿ ಆ ಪಟ್ಟಣದಲ್ಲಿ ಜನಿಸಿ ಬಂದಾಗ, ಆ ಪಟ್ಟಣವನ್ನು ಜನ ಗುರುತಿಸಿದ್ದು ಯಾವಾಗ? ಯೇಸು ಸ್ವಾಮಿ ಆ ಪಟ್ಟಣದಲ್ಲಿ ಜನಿಸಿ ಬಂದಾಗ. ಅದೇ ವಿಧದಲ್ಲಿ ಹಲ್ಲೆಲೂಯ, ಆತ್ಮೀಕ ಅರ್ಥದಲ್ಲಿ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಜನಿಸುವಾಗ, ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ವಾಸ ಮಾಡುವಾಗ ಜನರು ನಮ್ಮನ್ನು ಗುರುತಿಸುತ್ತಾರೆ. ಜನರು ಸ್ತೋತ್ರ ನಮ್ಮನ್ನು ಗುರುತು ಹಿಡಿದು ನಮಗೆ ಗೌರವವನ್ನು ಕೊಡುತ್ತಾರೆ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ಬೆತ್ಲೆಹೇಮ್ ಎಂಬುದಾಗಿ ಹೇಳಿದರೆ ರೊಟ್ಟಿಯ ಮನೆ ಎಂಬುದಾಗಿ ಅರ್ಥ. ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಸ್ವಾಮಿ ಹೇಳಿದ್ರು, ನಾನೇ ಜೀವದ ರೊಟ್ಟಿಯಾಗಿದ್ದೇನೆ. ಲೋಕಕ್ಕಾಗಿ ತನ್ನನ್ನು ತಾನೇ ಅರ್ಪಿಸಿಕೊಂಡ ರಕ್ಷಕನ ಜನ್ಮ ಸ್ಥಳವೇ ಬೆತ್ಲೆಹೇಮ್ ಆಗಿದೆ. ನೋಡ್ರಿ, ಕರ್ತನು ಯೂದಾಯದಲ್ಲಿ ಜನಿಸುವುದಕ್ಕೆ ಕಾರಣ ಏನು ಗೊತ್ತಾ? ಯೂದಾಯ ಅಥವಾ ಯಹೂದಿ ಅಂದರೆ ಇಬ್ರಿಯ ಭಾಷೆಯಲ್ಲಿ ದೇವರನ್ನು ಸ್ತುತಿಸು. ಸ್ತೋತ್ರದ ಮಧ್ಯದಲ್ಲಿ ನೆಲೆಸಿರುವಂಥ ದೇವರು ಯಹೂದದ ಮಧ್ಯದಲ್ಲಿ ಬೆತ್ಲೆಹೇಮಿನಲ್ಲಿ ಜನಿಸಿರುವಂಥದ್ದು ಸೂಕ್ತವಾಗಿದೆ. ನಾವು ಈ ಕ್ರಿಸ್ಮಸ್ ದಿನದಲ್ಲಿ ಬೆತ್ಲೆಹೇಮ್ ಬಗ್ಗೆ ಹೆಚ್ಚು ಆಳವಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ನೋಡ್ರಿ, ಈ ಬೆತ್ಲೆಹೇಮ್ ಎಂಬಂಥ ಆ ಗ್ರಾಮ, ಆ ಊರು ನಮಗೆ ಕಲಿಸಿಕೊಡುವಂಥ ಅನೇಕ ಆತ್ಮೀಕ ಪಾಠಗಳಿವೆ. ಮೊಟ್ಟ ಮೊದಲು ಬೆತ್ಲೆಹೇಮಿನ ಕುರಿತಾಗಿ ಆದಿಕಾಂಡ 30ನೇ ಅಧ್ಯಾಯ 19ರಲ್ಲಿ ಓದುತ್ತೇವೆ. ಬೆತ್ಲೆಹೇಮಿಗೆ ಬರುತ್ತಾ ಇದ್ದಂಥ ರಾಹೇಲಳಿಗೆ ಈ ಸ್ಥಳ ದುಃಖದ ಸ್ಥಳವಾಯಿತು, ನಷ್ಟದ ಸ್ಥಳವಾಯಿತು, ನೋವಿನ ಸ್ಥಳವಾಯಿತು. ರಾಹೇಲಳಿಗೆ ಸಂತೋಷದ ಸ್ಥಳವಾಗಬೇಕಾಗಿದ್ದಂಥ ಬೆತ್ಲೆಹೇಮ್ ದುಃಖದ ಸ್ಥಳವಾಗಿ ಮಾರ್ಪಟ್ಟಿತು. ಆದಿಕಾಂಡ 35ನೇ ಅಧ್ಯಾಯ 16ರಿಂದ 20 ವಚನಗಳನ್ನು ಓದಿಕೊಳ್ಳ್ರಿ. ಅವರು ಬೆತ್ತೇಲಿನಿಂದ ಪ್ರಯಾಣ ಮಾಡುತ್ತಿರಲು ಎಫ್ರಾತೂರಿಗೆ ಸೇರುವುದಕ್ಕೆ ಇನ್ನೂ ಸ್ವಲ್ಪ ದೂರವಿದ್ದಾಗ ರಾಹೇಲಳಿಗೆ ಹೆರಿಗೆ ಕಾಲ ಬಂತು. ಆಕೆ ಹೆರಿಗೆಯ ಬೇನೆಯಿಂದ ಬಹು ಕಷ್ಟಪಡುತ್ತಿರುವಾಗ ಸೂಲಗಿತ್ತಿಯು ಆಕೆಗೆ ಅಂಜಬೇಡ, ಇನ್ನೊಂದು ಗಂಡು ಮಗುವು ಹುಟ್ಟುವುದಲ್ಲ ಎಂದು ಹೇಳಿದಳು. ಆದರೆ ರಾಹೇಲಳು ಸತ್ತು ಹೋದಳು. ಪ್ರಾಣ ಹೋಗುತ್ತಿರುವಾಗ ಆಕೆಯು ಆ ಮಗುವಿಗೆ ಬೆನೋನಿ ಎಂದು ಹೆಸರಿಟ್ಟಳು. ಆದರೆ ಅದರ ತಂದೆಯು ಅದಕ್ಕೆ ಬೆನ್ಯಾಮೀನ್ ಎಂದು ಹೆಸರಿಟ್ಟನು. ಹಾಗೆ ರಾಹೇಲಳು ಮೃತಪಟ್ಟಳು. ನೋಡ್ರಿ,
ರಾಹೇಳಳು ತನ್ನ ಪತಿಯಿಂದ ಪ್ರೀತಿಸಲ್ಪಟ್ಟಳು. ಅವಳು ಯಾಕೋಬನ ಹೆಂಡತಿಯಾಗಿದ್ದರೂ ಕೂಡ ಬೆತ್ಲೆಹೇಮ್ ಸೇರುವುದಕ್ಕೆ ಇನ್ನೂ ಸ್ವಲ್ಪ ದೂರವಿದ್ದಾಗ ರಾಹೇಳಳಿಗೆ ಹೆರಿಗೆ ಕಾಲ ಬಂತಂತೆ. ಬಂದಾಗ ಮಗುವಿಗೆ ಜನ್ಮ ಕೊಟ್ಟಳು. ಜನ್ಮ ಕೊಟ್ಟ ತರುವಾಯ ಮರಣ ಹೊಂದಿದಳು. ರಾಹೇಳಳಿಗೆ ಸಂತೋಷದ ಸ್ಥಳವಾಗಬೇಕಾಗಿದ್ದಂಥ ಬೆತ್ಲೆಹೇಮ್ ದುಃಖದ ಸ್ಥಳವಾಗಿ ಮಾರ್ಪಟ್ಟಿತು. ಬೆತ್ಲೆಹೇಮ್ ಎಂಬುದಾಗಿ ನೋಡುವಾಗ ಇಲ್ಲಿ ರಾಹೇಳಳಿಗೆ ಆ ಸ್ಥಳ ದುಃಖದ ಸ್ಥಳವಾಯಿತು. ಅದಕ್ಕೆ ಮಗು ಜನಿಸಿದಾಗ ಬೆನೋನಿ ಎಂಬುದಾಗಿ ಹೆಸರಿಟ್ಟಳು. ಅದರ ಅರ್ಥ ದುಃಖದ ಮಗನು. ತಂದೆ ಆದಂಥ ಯಾಕೋಬನು ಹೆಸರನ್ನು ಬದಲಾಯಿಸಿ ಅದಕ್ಕೆ ಬೆನ್ಯಾಮೀನ್ ಎಂಬುದಾಗಿ ಹೇಳಿದ. ಅಂದರೆ ನನಗೆ ಬಲಗೈ ಪುತ್ರನೆಂಬುದಾಗಿ. ನೋಡ್ರಿ, ರಾಹೇಳಳಿಗೆ ಸಂತೋಷದ ಸ್ಥಳವಾಗಬೇಕಾಗಿದ್ದಂಥ ಬೆತ್ಲೆಹೇಮ್ ದುಃಖದ ಸ್ಥಳವಾಗಿ ಮಾರ್ಪಟ್ಟಿತು, ನೋವಿನ ಸ್ಥಳವಾಗಿ ಮಾರ್ಪಟ್ಟಿತು. ಯಾಕೆ ಹಾಗಾಯಿತು ಗೊತ್ತಾ? ಕಾರಣವಿದೆ. ರಾಹೇಳಳು ತನ್ನ ಪತಿಯಿಂದ ಪ್ರೀತಿಸಲ್ಪಟ್ಟಳು. ಅವಳು ಯಾಕೋಬನ ಹೆಂಡತಿಯಾಗಿದ್ದರೂ ಕೂಡ ದೇವರು ಅವಳನ್ನು ಬೆತ್ಲೆಹೇಮ್ ಪ್ರವೇಶಿಸಲು ಬಿಡಲಿಲ್ಲ. ಕಾರಣ ಅವಳೊಳಗಿನ ರಹಸ್ಯವಾದಂಥ ವಿಗ್ರಹ ಆರಾಧನೆ. ನಮಗೆ ಸಂಭವ ಗೊತ್ತು, ಅದರ ಹಿನ್ನೆಲೆ ಗೊತ್ತು. ಅವಳ ತಂದೆಯಾದಂಥ ಲಾಬಾನನಿಂದ ಇವಳು ವಿಗ್ರಹವನ್ನು ಮನೆಯಿಂದ ಕದ್ದು ತಂದಳು. ಅದನ್ನು ರಹಸ್ಯವಾಗಿ ಒಂದು ವೇಳೆ ಅವಳು ಪೂಜಿಸಿರಬಹುದು. ಲಾಬಾನನು ಈಗ ಅವರ ಬೆನ್ನೆತ್ತಿ ಬಂದು ಅದನ್ನು ಹುಡುಕಿದಾಗ ಅವಳು ಕೌಶಲ್ಯದಿಂದ ಅದನ್ನು ಮರೆ ಮಾಡಿದಳು. ಅವಳು ಅದರ ಮೇಲೆ ಹತ್ತಿ ಕುಳಿತು ತನ್ನ ತಂದೆಗೆ ಸುಳ್ಳು ಹೇಳಿದಳು. ನೋಡ್ರಿ, ಅವಳು ರಹಸ್ಯವಾಗಿ ವಿಗ್ರಹ ಆರಾಧನೆ ಮಾಡಿದ್ದರಿಂದ ಕರ್ತನು ಅವಳನ್ನು ಬೆತ್ಲೆಹೇಮಿಗೆ ಅನುಮತಿಸಲಿಲ್ಲ. ಆದ್ದರಿಂದ ಆಶೀರ್ವಾದವಾಗಿ ಮಾರ್ಪಡಬೇಕಾದಂಥ ಸ್ಥಳ ಅವಳ ಜೀವಿತದಲ್ಲಿ ದುಃಖದ ಸ್ಥಳವಾಗಿ ಮಾರ್ಪಟ್ಟಿತು. ಬಂಡೆ ಹೊಡೆದಂಥ ಮೋಶೆಯು ಕಾನಾನನ್ನು ಪ್ರವೇಶಿಸಲು ದೇವರು ಅನುಮತಿಸಲಿಲ್ಲಂತೆ. ಅದೇ ವಿಧದಲ್ಲಿ ಈ ರಾಹೇಳಳು ಬೆತ್ಲೆಹೇಮಿಗೆ ಪ್ರವೇಶಿಸಲು ದೇವರು ಅನುಮತಿ ಕೊಡಲಿಲ್ಲ. ಕಾರಣ ಅವಳ ಜೀವಿತದಲ್ಲಿ ಇದ್ದಂಥ ವಿಗ್ರಹ ಆರಾಧನೆ. ನೋಡ್ರಿ, ಏನಿದು ವಿಗ್ರಹ ಆರಾಧನೆ? ದೇವರಲ್ಲದವುಗಳನ್ನು ಪೂಜಿಸುವುದೇ ವಿಗ್ರಹ ಆರಾಧನೆ. ದೇವರಿಗೆ ಕೊಡಬೇಕಾದ ಸ್ಥಾನದಲ್ಲಿ ಬೇರೆಯವರಿಗೆ ಸ್ಥಾನ ಕೊಡುವುದೇ ವಿಗ್ರಹ ಆರಾಧನೆ. ಯೇಸು ಕ್ರಿಸ್ತನನ್ನು ಹೊರತುಪಡಿಸಿ ಬೇರೆ ಯಾವುದನ್ನಾದರೂ ಪ್ರೀತಿಸುವುದೇ ವಿಗ್ರಹ ಆರಾಧನೆ. ದೇವರಿಗೆ ಮುಖ್ಯ ಸ್ಥಾನ ಕೊಡದವರಿಗೆ ಬೆತ್ಲೆಹೇಮ್ ದುಃಖದ ಸ್ಥಳವಾಗಿರುತ್ತದೆ. ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳನ್ನು ರಾಹೇಳಳು ಮಾಡಿದ್ದರಿಂದ ಬೆತ್ಲೆಹೇಮ್ ಎಂಬಂತ ಆ ಪಟ್ಟಣ ಅವಳಿಗೆ ಆಶೀರ್ವಾದವಾಗಲಿಲ್ಲ. ಅವಳ ಜೀವನದಲ್ಲಿ ದುಃಖದ ಸ್ಥಳವಾಗಿತ್ತು. ನೋಡ್ರಿ, ಹಾಗಾದರೆ ಬೆತ್ಲೆಹೇಮ್ ಎಂಬಂತ ಆ ಸ್ಥಳವು ರಾಹೇಳಳಿಗೆ ಅದು ಒಂದು ದುಃಖದ ಸ್ಥಳವಾಗಿತ್ತು. ಎರಡನೇದಾಗಿ ಈ ಬೆತ್ಲೆಹೇಮ್ ನಹೋಮಿಗೆ ಸ್ತೋತ್ರ ಕ್ಷಾಮದ ಸ್ಥಳವಾಗಿತ್ತು, ಅಥವಾ ಅವಳ ಜೀವಿತದಲ್ಲಿ ಹಿಂಜರಿಯುವ ಸ್ಥಳವಾಗಿತ್ತು. ಅವಳ ಜೀವನದಲ್ಲಿ ಒಂದು ಬರಗಾಲದ ಸ್ಥಳವಾಗಿತ್ತು. ರೂತಳ ಗ್ರಂಥ 1ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನೋಡ್ರಿ. ನ್ಯಾಯಸ್ಥಾಪಕರು ಆಳುತ್ತಿದ್ದ ಕಾಲದಲ್ಲಿ ಒಮ್ಮೆ ದೇಶದಲ್ಲಿ ಬರ ಬಂದಿದ್ದರಿಂದ ಯಹೂದ ಪ್ರಾಂತದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ 2 ಪುತ್ರರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡುವುದಕ್ಕಾಗಿ ಹೊರಟು ಹೋದರು. ಆ ಮನುಷ್ಯನ ಹೆಸರು ಎಲಿಮೆಲೆಕ್, ಅವನ ಹೆಂಡತಿ ನಹೋಮಿ, ಅವನ 2 ಮಕ್ಕಳ ಹೆಸರು ಮಹಲೋನ ಮತ್ತು ಕಿಲಿಯೋನ. ಯಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿರುವ ಬೆತ್ಲೆಹೇಮಿನವರಾದ ಇವರು ಮೋವಾಬ್ ದೇಶದಲ್ಲಿ ಬಂದು ವಾಸವಾಗಿದ್ದಾಗ, ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಬೆತ್ಲೆಹೇಮ್
ಎಂಬಂಥ ಸ್ಥಳ ರಾಹೇಲಳಿಗೆ ಒಂದು ದುಃಖದ ಸ್ಥಳವಾಗಿತ್ತು. ಇದೇ ಬೆತ್ಲೆಹೇಮ್ ಎಂಬಂಥ ಸ್ಥಳ ನಹೋಮಿಗೆ ಕ್ಷಾಮ ಕಾಲದ ಸ್ಥಳವಾಗಿತ್ತು. ಇವರು ಏನು ಮಾಡ್ತಾ ಇದ್ದಾರೆ, ಆ ಬೆತ್ಲೆಹೇಮ್ ಎಂಬ ಗ್ರಾಮದಲ್ಲಿ ವಾಸ ಮಾಡುತ್ತಾ ಇದ್ದಾಗ ಒಂದು ಬರಗಾಲ ಬಂತು, ಒಂದು ಕ್ಷಾಮ ಕಾಲ ಬಂತು. ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೆಂಡತಿ ಗಂಡ ಮಕ್ಕಳು ಎಲ್ಲರೂ ಸೇರಿಕೊಂಡು ಬೆತ್ಲೆಹೇಮನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಹೋಗುತ್ತಿದ್ದಾರೆ. ಯಾವ ಸಂದರ್ಭದಲ್ಲಿ? ಬರಗಾಲ ಬಂದಾಗ ಒದಗಿಸುವ ಸ್ಥಳ ರೊಟ್ಟಿಯ ಮನೆ ಎಂಬುದಾಗಿ ಬೆತ್ಲೆಹೇಮಿನ ಅರ್ಥ. ಆದರೆ ಇವರು ರೊಟ್ಟಿಯ ಮನೆಯನ್ನು ಬಿಟ್ಟು, ಒದಗಿಸುವ ಮನೆಯನ್ನು ಬಿಟ್ಟು, ದೇವರಿಗೆ ಇಷ್ಟವಿಲ್ಲದ, ದೇವರು ಶಪಿಸಲ್ಪಟ್ಟಂಥ ಜನರಾದ ಮೋವಾಬ್ ದೇಶಕ್ಕೆ ಇವರು ಕುಟುಂಬ ಸಹಿತವಾಗಿ ಹೋಗುತ್ತಿದ್ದಾರೆ. ನೋಡ್ರಿ, ಇವರು ಯಾವಾಗ ಒದಗಿಸುವ ಮನೆಯನ್ನು ಬಿಟ್ಟು, ರೊಟ್ಟಿಯ ಮನೆಯನ್ನು ಬಿಟ್ಟು, ಓ ಸ್ತೋತ್ರ, ಬೆತ್ಲೆಹೇಮನ್ನು ಬಿಟ್ಟು ಅವರು ಬಿಟ್ಟು ಹೋದ್ರು, ಅವರಿಗೂ ಸಹ ಈ ಸ್ಥಳ ಸ್ತೋತ್ರ ನೋವಿನ ಅಥವಾ ದುಃಖದ ಸ್ಥಳವಾಯಿತು. ಈಗ ಆ ದೇಶಕ್ಕೆ ಹೋದ ಮೇಲೆ ಏನಾಯಿತು ಗೊತ್ತಾ? ಆ ದೇಶದಲ್ಲಿ 10 ವರ್ಷ ಅವರು ಜೀವನ ಮಾಡಿದ್ರು. ಗಂಡ ತೀರಿ ಹೋದ, ಮಕ್ಕಳು ತೀರಿ ಹೋದ್ರು. ಅವರ ಜೀವಿತದಲ್ಲಿ ರೊಟ್ಟಿಯ ಮನೆಯನ್ನು, ಬೆತ್ಲೆಹೇಮನ್ನು ಬಿಟ್ಟು ಹೋದಾಗ ಕಷ್ಟಗಳು ಕಡಿಮೆಯಾಗಲಿಲ್ಲ, ಕಷ್ಟಗಳು ಜಾಸ್ತಿಯಾದವು. ಪ್ರೀತಿಯುಳ್ಳ ದೇವ ಜನರೇ, ಬೆತ್ಲೆಹೇಮ್ ಎಂಬುದಾಗಿ ಹೇಳಿದರೆ ರೊಟ್ಟಿಯ ಮನೆ, ಒದಗಿಸುವ ಸ್ಥಳ. ನಮ್ಮ ಜೀವಿತದಲ್ಲಿ ಕಷ್ಟಗಳೇ ಬರಲಿ, ನಷ್ಟಗಳೇ ಬರಲಿ, ಹಲ್ಲೆಲೂಯಾ, ನಾವು ಸ್ತೋತ್ರ ಒಂದು ಕಾಲಕ್ಕೂ ಈ ಬೆತ್ಲೆಹೇಮ್ ಎಂಬಂಥ ಸ್ಥಳವನ್ನು ಬಿಟ್ಟು ಹೋಗಬಾರದು. ಏಕೆಂದರೆ ಬೆತ್ಲೆಹೇಮಲ್ಲೇ ಯೇಸು ಸ್ವಾಮಿ ಜನಿಸಿದ ಸ್ಥಳ, ಬೆತ್ಲೆಹೇಮಲ್ಲೇ ಯೇಸು ಸ್ವಾಮಿ ಓ ಸ್ತೋತ್ರ ಹುಟ್ಟಿದ್ದು, ಅನೇಕ ನ್ಯಾಯಸ್ಥಾಪಕರು ಜನಿಸಿದ ಸ್ಥಳ ಬೆತ್ಲೆಹೇಮ್, ಪ್ರವಾದಿಗಳು ಪ್ರವಾದಿಸಿದಂಥ ಸ್ಥಳ ಬೆತ್ಲೆಹೇಮ್, ಓ ಸ್ತೋತ್ರ ದಾವೀದನ ಸ್ವಂತ ಸ್ಥಳ ಬೆತ್ಲೆಹೇಮ್. ಆದರೆ ಇವರು ಏನು ಮಾಡ್ತಾ ಇದ್ದಾರೆ? ಆ ಬೆತ್ಲೆಹೇಮ್ ಎಂಬಂಥ ಸ್ಥಳವನ್ನು ಬಿಟ್ಟು, ಆರಾಧನೆ ನಡೆಯುವಂಥ ಸ್ಥಳವನ್ನು ಬಿಟ್ಟು, ದೇವ ಜನರು ಇರುವ ಐಕ್ಯತೆಯ ಸ್ಥಳವನ್ನು ಬಿಟ್ಟು, ವಾಗ್ದಾನ ಇದ್ದ ಸ್ಥಳವನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಹೋಗುತ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಕೂಡ ಹಲ್ಲೆಲೂಯಾ, ರಕ್ಷಕನು ಜನ್ಮಿಸಿದ ಸ್ಥಳವಾದ, ರೊಟ್ಟಿಯಾದ, ಒದಗಿಸುವಿಕೆಯ ಸ್ಥಳವಾದ ಬೆತ್ಲೆಹೇಮನ್ನು ಒಂದು ಸಾರಿಯಾದರೂ ನಾವು ಬಿಟ್ಟು ಹೋಗಬಾರದು. ಇವರು ಒಂದು ತಪ್ಪಾದ ತೀರ್ಮಾನವನ್ನು ತೆಗೆದುಕೊಂಡ್ರು. ಆಶೀರ್ವಾದ ಇರುವಂಥ ಪಟ್ಟಣವನ್ನು ಬಿಟ್ಟು ಶಾಪದ ಪಟ್ಟಣಕ್ಕೆ ಹೋಗುತ್ತಿದ್ದಾರೆ. ನಿಮಗೆ ಕಷ್ಟ ಬರಲಿ, ನಷ್ಟ ಬರಲಿ, ಸಾಲ ಬರಲಿ, ಏನು ಬಂದರೂ ಬೆತ್ಲೆಹೇಮನ್ನು ಬಿಟ್ಟು ಹೋಗಬೇಡ್ರಿ. ಅದು ರೊಟ್ಟಿಯ ಮನೆ. ರೊಟ್ಟಿ ಮನೆಯಲ್ಲಿದ್ದರೆ ನಿನಗೆ ಬಲ ಕೊಡುತ್ತದೆ, ಅದು ಮಾರ್ಗದರ್ಶನ ಕೊಡುತ್ತದೆ, ಅದು ನಿನ್ನನ್ನು ಸಂತೈಸ್ತದೆ. ಓ ಸ್ತೋತ್ರ, ಅದು ನಿಮ್ಮ ಜೀವಿತದಲ್ಲಿ ಆಧರಣೆಯನ್ನು ಕೊಡುತ್ತದೆ. ಸಮಸ್ಯೆಗಳು ಬಂದಾಗ ಅದು ನಿನಗೆ ವಾಗ್ದಾನವನ್ನು ಕೊಡುತ್ತದೆ. ಆದುದರಿಂದ ಇವರು ಏನು ಮಾಡ್ತಾ ಇದ್ದಾರೆ? ಅದ್ಭುತವಾದ ಬೆತ್ಲೆಹೇಮನ್ನು ಬಿಟ್ಟು ಅನ್ಯ ದೇಶವಾದ ಮೋವಾಬ್ ದೇಶಕ್ಕೆ ಹೋಗುತ್ತಿದ್ದಾರೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಏನೇ ನಡೆದರೂ, ಏನೇ ಆದರೂ ರೊಟ್ಟಿಯ ಮನೆಯಾದ ಬೆತ್ಲೆಹೇಮಲ್ಲಿ ಜನಿಸಿದಂಥ ಯೇಸು ಕ್ರಿಸ್ತನನ್ನು ನಾವು ಬಿಟ್ಟು ಹೋಗಬಾರದು. ಕಷ್ಟಗಳು ಬರಬಹುದು, ಕಣ್ಣೀರು ಬರಬಹುದು, ದುಃಖ ಬರಬಹುದು, ಏನೇ ಬರಲಿ ನಿಮ್ಮ ಜೀವಿತದಲ್ಲಿ ಬೆತ್ಲೆಹೇಮನ್ನು ಬಿಟ್ಟು ಹೋಗಬೇಡ್ರಿ. ಅನಾರೋಗ್ಯ ಬರಬಹುದು, ಕೆಲಸ ಹೋಗಬಹುದು, ಏನೇ ನಡೆದರೂ ರೊಟ್ಟಿಯ ಮನೆಯಲ್ಲಿ ಇದ್ದರೆ ಮಾತ್ರ ನಮಗೆ ಸಂತೃಪ್ತಿ. ರೊಟ್ಟಿಯ ಮನೆಯಲ್ಲಿ ಬೆತ್ಲೆಹೇಮಲ್ಲಿ ಇದ್ದರೆ ಮಾತ್ರ ದೇವರು ನಮ್ಮ ಜೊತೆಯಲ್ಲಿ ಇರುತ್ತಾರೆ, ದೇವರು ನಮ್ಮನ್ನು ನೋಡಿಕೊಳ್ಳುತ್ತಾರೆ. ನೋಡ್ರಿ, ಬೆತ್ಲೆಹೇಮನ್ನು ಎಲ್ಲ ಕುಟುಂಬಗಳು ಬಿಟ್ಟು ಹೋಗಲಿಲ್ಲ, ಈ ಕುಟುಂಬ ಮಾತ್ರ ಬೆತ್ಲೆಹೇಮನ್ನು ಬಿಟ್ಟು ಹೋಯಿತು. ಪ್ರೀತಿಯುಳ್ಳ ದೇವ ಜನರೇ, ಈ ಕ್ರಿಸ್ಮಸ್ ದಿನಗಳಲ್ಲಿ ಅನೇಕ ಜನರು ಬೆತ್ಲೆಹೇಮಿನ ಅನುಭವವನ್ನು ಬಿಟ್ಟು, ಕ್ರಿಸ್ತನ ಅನುಭವವನ್ನು ಬಿಟ್ಟು ಇವತ್ತು ದೂರ ಹೋಗಿ ಕ್ರಿಸ್ಮಸ್ ಅನ್ನು ಆಚರಿಸುತ್ತಾ ಇದ್ದಾರೆ. ದೇವರು ಹೇಳುತ್ತಾ ಇದ್ದಾರೆ, ನನ್ನನ್ನು ಬಿಟ್ಟು ಆಚರಿಸುವಂಥ ಕ್ರಿಸ್ಮಸ್ಸೇ ಅಲ್ಲ, ನನ್ನೊಂದಿಗೆ ಆಚರಿಸುವಂಥ ಕ್ರಿಸ್ಮಸ್, ನನ್ನನ್ನು ಮುಖ್ಯವಾಗಿ ಇಟ್ಟುಕೊಂಡು ಆಚರಿಸುವ ಕ್ರಿಸ್ಮಸ್ಸಲ್ಲಿ ಮಾತ್ರ ನಾನು ಇರುತ್ತೇನೆ ಎಂಬುದಾಗಿ. ನೋಡ್ರಿ, ಇವರು ಯಾವಾಗ ಬೆತ್ಲೆಹೇಮ್ ಪಟ್ಟಣವನ್ನು ಬಿಟ್ಟು ಹೋದರೋ ಅವರ ಜೀವಿತದಲ್ಲಿ ಅನೇಕ ದುಃಖಮಯವಾದಂಥ ಸಂಭವಗಳು ಅವರ ಜೀವನದಲ್ಲಿ ಸಂಭವಿಸಿತು. ಈಗ ನಹೋಮಿ ಹೇಳುತ್ತಾ ಇದ್ದಾಳೆ, ನಹೋಮಿ ಅಂದರೆ ಮಧುರವಾದವಳು,
ನನ್ನನ್ನು ಮಧುರವಾದವಳೆಂಬುದಾಗಿ ಕರೆಯಬೇಡ್ರಿ, ಮಾರ ಎಂಬುದಾಗಿ ಕರೆಯಿರಿ. ನೋಡ್ರಿ, ಬೆತ್ಲೆಹೇಮನ ತೊರೆದು ಹಿಂಜರಿದು ಹೋದಾಗ ಬಂದ ನೋವನ್ನು ಗಮನಿಸ್ರಿ. ಆ ದುಃಖ ದೇವರಿಂದ ಬಂದದ್ದಲ್ಲ, ಇವಳು ಸ್ವತಃವಾಗಿ ಮಾಡಿಕೊಂಡಂಥ ತಪ್ಪು. ಈಗ ಹೇಳುತ್ತಾ ಇದ್ದಾಳೆ, ನನ್ನನ್ನು ನಹೋಮಿ ಎಂಬುದಾಗಿ ಕರೆಯಬೇಡ್ರಿ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ. ದೇವರು ದುಃಖಪಡಿಸಲಿಲ್ಲ. ನೀನು ಯಾವಾಗ ಬೆತ್ಲೆಹೇಮ್ ಪಟ್ಟಣವನ್ನು ಬಿಟ್ಟು ಹೋದೆಯೋ ದುಃಖ ನಿನ್ನನ್ನು ಆವರಿಸಿತು. ಯಾವಾಗ ನೀನು ದೇವರನ್ನು ಬಿಟ್ಟು ಹೋದೆಯೋ ಆವಾಗಲೇ ನಿನ್ನ ಜೀವಿತದಲ್ಲಿ ಅನೇಕ ಕಷ್ಟಗಳು ಬಂದದ್ದು. ಪ್ರೀತಿ ಉಳ್ಳ ದೇವ ಜನರೇ, ಕೆಲವು ಸಾರಿ ನಾವು ತಪ್ಪಾದ ತೀರ್ಮಾನ ಮಾಡಿ ನಾವು ದೇವ ಸಮ್ಮುಖವನ್ನು ಬಿಟ್ಟು ಹೋಗಿ, ನಾವು ಬೆತ್ಲೆಹೇಮನ್ನು ಬಿಟ್ಟು ಹೋಗಿ ಆಮೇಲೆ ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸಿದಾಗ ದೇವರ ಮೇಲೆ ಆ ದೂರನ್ನು ಹಾಕಬೇಡ್ರಿ. ಕಷ್ಟಗಳು ಬರುವಾಗ ಯಾವುದೇ ಕಾರಣಕ್ಕೂ ರೊಟ್ಟಿಯ ಮನೆಯಾದ ಬೆತ್ಲೆಹೇಮನ್ನು, ಓ ಸ್ತೋತ್ರ, ಜೀವದ ರೊಟ್ಟಿಯಾದ ಯೇಸು ಕ್ರಿಸ್ತನನ್ನು ನೀವು ಬಿಟ್ಟು ಹೋಗಬಾರದು. ನೋಡ್ರಿ ಪ್ರೀತಿ ಉಳ್ಳ ದೇವ ಜನರೇ, ಓ ಸ್ತೋತ್ರ, ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಏನೇ ಬಂದರೂ ಏನೇ ನಡೆದ್ರೂ ನಾನು ಅಪ್ಪನ ಸಮ್ಮುಖದಲ್ಲಿ ಇರ್ತೇನೆ, ಬೆತ್ಲೆಹೇಮಿನಲ್ಲಿ ಇರ್ತೇನೆ, ಕ್ರಿಸ್ತನ ಸಮ್ಮುಖದಲ್ಲಿ ಇರ್ತೇನೆ ಎಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ನಿಮ್ಮ ಜೀವಿತದಲ್ಲಿ ದೈವಿಕವಾದ ಆಶೀರ್ವಾದಗಳು ಉಂಟಾಗುತ್ತದೆ. ಈಗ ನಹೋಮಿಗೆ ಒಂದು ಸುದ್ದಿ ಬಂತು, ಸ್ತೋತ್ರ, ಆ ಪಟ್ಟಣದಲ್ಲಿ ದೇವರು ತನ್ನ ಜನರನ್ನು ಕಟಾಕ್ಷಿಸುತ್ತಾ ಇದ್ದಾರೆಂಬುದಾಗಿ ಈಗ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾ ಇದ್ದಾಳೆ. ಏನು ಗೊತ್ತಾ, ಈಗ ನಾನು ತಿರುಗಿ ಬೆತ್ಲೆಹೇಮ್ ಪಟ್ಟಣಕ್ಕೆ ಹೋಗುತ್ತೇನೆ. ಸೊಸೆಯರನ್ನ ಕರೆದುಬಿಟ್ಟು ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳ್ರಿ, ನಾನು ತಿರುಗಿ ಬೆತ್ಲೆಹೇಮನ್ನು ಪಟ್ಟಣಕ್ಕೆ ಹೋಗುತ್ತಿದ್ದೇನೆ ಎಂಬುದಾಗಿ ಹೇಳಿದಾಗ ಒಂದು ಸೊಸೆ ಓಕೆ ಅತ್ತೆ ಎಂಬುದಾಗಿ ಹೋಗ್ಬಿಟ್ಲು. ಇನ್ನೊಬ್ಬ ಸೊಸೆ ಹೇಳುತ್ತಾ ಇದ್ದಾಳೆ, ಅತ್ತೆ ನೀನು ಎಲ್ಲಿ ಹೋದರೂ ನಾನು ನಿನ್ನ ಜೊತೆ ಬರ್ತೇನೆ, ನಿನ್ನ ದೇವರೇ ನನ್ನ ದೇವರು, ನೀನು ಬೆತ್ಲೆಹೇಮ್ಗೆ ಹೋದರೆ ಆ ಬೆತ್ಲೆಹೇಮ್ ಎಂಬಂಥ ಗ್ರಾಮಕ್ಕೆ ಪಟ್ಟಣಕ್ಕೆ ನಾನೂ ಬರ್ತೇನೆ ಎಂಬುದಾಗಿ ಸ್ತೋತ್ರ ಒಂದು ದೃಢ ತೀರ್ಮಾನವನ್ನು ತೆಗೆದುಕೊಂಡು ಯಾವುದನ್ನು ಬಿಟ್ಟು ಹೋಗಿದ್ರೋ ಅದೇ ಸ್ಥಳಕ್ಕೆ ತಿರುಗಿ ಬರುತ್ತಾ ಇದ್ದಾರೆ. ಬಂದಾಗ ಸ್ತೋತ್ರ ನಮ್ಮೆಲ್ಲರಿಗೂ ಗೊತ್ತು, ದೇವರು ಅವರ ಜೀವಿತದಲ್ಲಿ ಹಲ್ಲೆಲೂಯ ಎದುರು ನೋಡದಂಥ ಒಂದು ಶ್ರೇಷ್ಠವಾದಂಥ ಆಶೀರ್ವಾದವನ್ನು ದೇವರು ಕೊಟ್ಟರು. ಹಲ್ಲೆಲೂಯ. ಅದೇ ಕುಟುಂಬದಲ್ಲಿ ಸ್ತೋತ್ರ, ದೇವರು ಯೇಸು ಕ್ರಿಸ್ತನು ಮೆಸ್ಸಿಯನ್ನು ಜನಿಸಲಿಕ್ಕೆ ದೇವರು ಆರಿಸಿಕೊಂಡರು. ಅನ್ಯಳಾದಂಥ ರೂತಳ ಜೀವಿತ ಬೋವಾಜನ ಮೂಲಕವಾಗಿ ಸ್ತೋತ್ರ ತಿರುಗಿ ಸ್ತೋತ್ರ ಪುನಃ ಸ್ಥಾಪಿಸಲ್ಪಟ್ಟಿತು. ಅವರ ಜೀವಿತದಲ್ಲಿ ಹಲ್ಲೆಲೂಯ ರಾಜ್ಯ ವಂಶದಲ್ಲಿ ಯೇಸು ಕ್ರಿಸ್ತನು ಜನಿಸಿ ಬರೋದಕ್ಕೆ ದೇವರು ಆ ಕುಟುಂಬವನ್ನು ಆಯ್ಕೆ ಮಾಡಿದರು. ಯಾವಾಗ ಅವರು ಸ್ತೋತ್ರ ಬಿಟ್ಟು ಹೋದಂಥ ಬೆತ್ಲೆಹೇಮ್ ಎಂಬಂಥ ಪಟ್ಟಣಕ್ಕೆ ತಿರುಗಿ ಬಂದಾಗ. ಪ್ರೀತಿ ಉಳ್ಳ ದೇವ ಜನರೇ, ಈ ಕ್ರಿಸ್ಮಸ್ ದಿನದಲ್ಲಿ ಇವತ್ತು ದೇವರು ನಿಮ್ಮನ್ನು ಕರೆಯುತ್ತಾ ಇದ್ದಾರೆ. ಮಗಳೇ, ಮಗನೇ, ಇವತ್ತು ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾರೆ. ಇವತ್ತು ಅನೇಕ ಜನರು ಹಲ್ಲೆಲೂಯ ನೀವು ಕ್ರಿಸ್ತನನ್ನು ಬಿಟ್ಟು ಸ್ತೋತ್ರ ದೇವರನ್ನು ಬಿಟ್ಟು ದೇವ ಸಮ್ಮುಖವನ್ನು ಬಿಟ್ಟು ನಿಮ್ಮದೇ ಆದ ಕಾರ್ಯಗಳಲ್ಲಿ ನೀವು ಮಗ್ನರಾಗಿದ್ದೀರಿ. ಆದರೆ ಕಷ್ಟಗಳ ಮೇಲೆ ಕಷ್ಟಗಳು, ದುಃಖಗಳ ಮೇಲೆ ದುಃಖಗಳು, ಅನೇಕ ಸಂಗತಿಗಳನ್ನು ಕಳ್ಕೊಂಡ್ರೆ ಇವತ್ತು ನಹೋಮಿ ಹಾಗೆ ತಿರುಗಿ ಬೆತ್ಲೆಹೇಮಿಗೆ ಬನ್ರಿ. ಸ್ತೋತ್ರ, ರಕ್ಷಕನಾದ ಯೇಸು ಸ್ವಾಮಿ ಜನಿಸಿದ ಸ್ಥಳವಾದ ಬೆತ್ಲೆಹೇಮಿಗೆ ನೀವು ತಿರುಗಿ ಬರುವಾಗ ನಿಮ್ಮ ಜೀವಿತದಲ್ಲಿ ದೇವರು ಪುನಃಸ್ಥಾಪಿಸುತ್ತಾರೆ. ನಿಮ್ಮ ಕಳಕೊಂಡ ಅವಸ್ಥೆಗಳಲ್ಲಿ ದೇವರು ಎಲ್ಲವನ್ನ ತಿರುಗಿ ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯ. ಒಂದು ರಾಹೇಲಳಿಗೆ ಈ ಬೆತ್ಲೆಹೇಮ್ ಎಂಬಂಥ ಸ್ಥಳ ದುಃಖದ ಸ್ಥಳವಾಯಿತು. ಸ್ತೋತ್ರ, ನಹೋಮಿಗೆ ಅದು ಒಂದು ಕ್ಷಾಮದ ಸ್ಥಳವಾಗಿತ್ತು. ನೋಡ್ರಿ, ಇದೇ ಬೆತ್ಲೆಹೇಮ್ ಎಂಬಂಥ ಸ್ತೋತ್ರ ದಾವೀದನಿಗೆ ಅಭಿಷೇಕದ ಸ್ಥಳವಾಯಿತು. ಒಬ್ಬರಿಗೆ ದುಃಖದ ಸ್ಥಳ, ಒಬ್ಬರಿಗೆ ಕ್ಷಾಮದ ಸ್ಥಳ, ಆದರೆ ದಾವೀದನಿಗೆ ಹಲ್ಲೆಲೂಯ ಅಭಿಷೇಕ ಹೊಂದುವ ಸ್ಥಳವಾಯಿತು. ಸ್ತೋತ್ರ ಒಂದು ಅನ್ವೇಷಣೆಯ ಸ್ತೋತ್ರ ಸ್ಥಳವಾಯಿತು. ನೋಡ್ರಿ, ಅರಸನಾದ ದಾವೀದನು ಸಹ ಇದೇ ಬೆತ್ಲೆಹೇಮಿನಲ್ಲಿ ಜನಿಸಿದನು. ಅಣ್ಣಂದಿರು ಸೈನಿಕರಾಗಿದ್ದರು, ಅವರೆಲ್ಲ ಒಂದು ಉನ್ನತವಾದ ಅನುಭವದಲ್ಲಿ ಇದ್ದರು. ಸ್ತೋತ್ರ, ಯೇಸು ಸ್ವಾಮಿ ಕೂಡ ಇದೇ ಬೆತ್ಲೆಹೇಮ್ ಪಟ್ಟಣದಲ್ಲಿ ಜನಿಸಿ ಬಂದ್ರಲ್ವಾ. ನೋಡ್ರಿ, ಇಸ್ರಾಯೇಲಿನ ಮೊದಲ ಅರಸನಾದಂಥ ಸೌಲನು ತಳ್ಳಲ್ಪಟ್ಟ ಮೇಲೆ ಒಂದು ದಿನ ದೇವರು ಸಾಮುವೇಲನ ಕರೆದು ಹೇಳ್ತಾ ಇದ್ದಾರೆ, ನೀನು ಯಾಕೆ ದುಃಖ ಪಡ್ತಾ ಇದೀಯಾ, ನೀನು ಬೆತ್ಲೆಹೇಮಿಗೆ ಹೋಗ, ನಾನು ಒಬ್ಬ ಹೊಸ ಅರಸನನ್ನು ಅಭಿಷೇಕ ಮಾಡ್ತೇನೆ.
ಸ್ತೋತ್ರ. ಈಗ ಸಾಮುವೇಲನು ಈ ಬೆತ್ಲೆಹೇಮ್ ಎಂಬಂಥ ಚಿಕ್ಕ ಗ್ರಾಮಕ್ಕೆ ಬಂದಾಗ ಅಲ್ಲಿ ಊರಲ್ಲಿರುವಂಥವ್ರು ಎಲ್ಲ ಜನ ಕೇಳ್ತಾ ಇದ್ದಾರೆ. ಅವರೆಲ್ಲ ಆಶ್ಚರ್ಯಪಟ್ಟರು. ನಮ್ಮ ಊರು ಆಟ ಕುಂಟ ಲೆಕ್ಕಕ್ಕಿಲ್ಲ ಎಂಬುದಾಗಿ ಹೇಳಿದಂಥ ಈ ಗ್ರಾಮ ಏನಾದರೂ ಶುಭಕರವಾದ ಸಂಗತಿ ಇದೆಯಾ ಎಂಬುದಾಗಿ ಕೇಳಿದಾಗ ಇದೇ ಎಂಬುದಾಗಿ ಹೇಳಿ ಸ್ತೋತ್ರ ಈಶಾಯನ ಮನೆಗೆ ಹೋದಾಗ ಎಲ್ಲ ಮಕ್ಕಳು ಬಂದರ. ಎಲ್ಲ ಮಕ್ಕಳು ಇವರಲ್ಲ ಎಂಬುದಾಗಿ ದೇವರು ತಿರಸ್ಕರಿಸಿದರು. ಕೊನೆಯದಾಗಿ ಯಾರಾದರೂ ನಿನಗೆ ಮಕ್ಕಳು ಬೇರೆ ಇದ್ದಾರೆ ಎಂಬುದಾಗಿ ಕೇಳಿದ್ರಾಗ ಒಬ್ಬನಿದ್ದಾನೆ, ಅವನು ಕುರಿಗಳನ್ನು ಮೇಯಿಸಲಿಕ್ಕೆ ಹೋಗಿದ್ದಾನೆ. ಸ್ತೋತ್ರ. ಅವನನ್ನು ಕರೆಸಿ ಎಂಬುದಾಗಿ ಹೇಳಿದಾಗ ಅವನು ಬಂದಾಗ ಸ್ತೋತ್ರ ಅವನು ಬರುವ ಸಮಯದಲ್ಲಿ ಸಾಮುವೇಲ್ ಪ್ರವಾದಿಗೆ ದೇವರು ಹೇಳುತ್ತಾ ಇದ್ದಾರೆ, ನಾನು ಆರಿಸಿಕೊಂಡಂಥವನ ಅರಸನಾಗಿ ಆರಿಸಿಕೊಂಡಂಥವನು ಇವನನ್ನು ಅಭಿಷೇಕಿಸು. ಯಾರು ತಿರಸ್ಕರಿಸಲ್ಪಟ್ಟಿದ್ದರೋ ಸ್ತೋತ್ರ ಆ ವ್ಯಕ್ತಿಯನ್ನೇ ದೇವರು ಸ್ತೋತ್ರ ಆ ಬೆತ್ಲೆಹೇಮ್ ಗ್ರಾಮದಲ್ಲಿ ಪ್ರವಾದಿಯಾದ ಸಾಮುವೇಲನ ಮೂಲಕವಾಗಿ ಅಭಿಷೇಕಿಸಲ್ಪಟ್ಟ. ಪ್ರೀತಿಯುಳ್ಳ ದೇವಜನರೇ, ಕೆಲವರಿಗೆ ಬೆತ್ಲೆಹೇಮ್ ಸ್ಥಳ ಅದು ಕಣ್ಣೀರಿನ ಸ್ಥಳವಾಗಿರಬಹುದು, ನೋವಿನ ಸ್ಥಳವಾಗಿರಬಹುದು, ಕೆಲವರಿಗೆ ಸ್ತೋತ್ರ ಹಿಂಜರಿಯುವ ಸ್ಥಳವಾಗಿರಬಹುದು. ಆದರೆ ಈ ಕ್ರಿಸ್ಮಸ್ ದಿನದಲ್ಲಿ ಅದು ನಿನಗೆ ಅಭಿಷೇಕಿಸುವ ಸ್ಥಳವಾಗಿರಲಿ. ಕರ್ತನು ನಿನ್ನನ್ನು ಅಭಿಷೇಕಿಸುವ ಸ್ಥಳವಾಗಿರಲಿ. ಎಲ್ಲರಿಂದ ಕೈ ಬಿಡಲ್ಪಟ್ಟ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂಥ ಆ ಸ್ಥಳದಲ್ಲಿ ನೀನು ಬರುವುದಾದರೆ ಆ ಸ್ಥಳ ನಿನಗೆ ಅಭಿಷೇಕದ ಸ್ಥಳವಾಗಿ ಸ್ತೋತ್ರ ಅಭಿಷೇಕಿಸುವ ಸ್ಥಳವಾಗಿ ಕರ್ತನು ನಿನ್ನ ಜೀವಿತದಲ್ಲಿ ಸ್ತೋತ್ರ ಮಾಡುತ್ತಾರೆ. ನೋಡ್ರಿ ಸ್ತೋತ್ರ ರಿಜೆಕ್ಟ್ ಮಾಡಿದವನನ್ನು ದೇವರು ಸೆಲೆಕ್ಟ್ ಮಾಡಿದರು. ಹಲ್ಲೆಲೂಯ. ನಮ್ಮನ್ನು ಸಹ ದೇವರು ಪಾಪದ ಕೆಸರಿನಿಂದ ಮೇಲೆ ಕೆತ್ತಿ ಕಲ್ವಾರಿಯ ಶಿಲುಬೆಯಲ್ಲೇ ನಿನಗಾಗಿ ನನಗಾಗಿ ಕೊನೆಯ ರಕ್ತವನ್ನು ಸುರಿಸಿದಂಥ ಯೇಸು ಸ್ವಾಮಿ ಇಂದು ಬೆತ್ಲೆಹೇಮಿನಲ್ಲಿ ನಿನಗಾಗಿ ಕಾದಿದ್ದಾರೆ. ಯಾವುದಕ್ಕಾಗಿ ಗೊತ್ತಾ? ನಿನ್ನನ್ನು ಅಭಿಷೇಕಿಸುವುದಕ್ಕಾಗಿ, ನಿನ್ನನ್ನು ತುಂಬಿಸುವುದಕ್ಕಾಗಿ, ನಿನಗೆ ದೈವಿಕ ಆಶೀರ್ವಾದವನ್ನು ಕೊಡುವುದಕ್ಕಾಗಿ ಇವತ್ತು ಬೆತ್ಲೆಹೇಮಿನಲ್ಲಿ ಕಾದಿದ್ದಾರೆ. ಈ ಬೆತ್ಲೆಹೇಮ್ ನಿನಗೆ ಕಣ್ಣೀರಿನ ಸ್ಥಳವಾಗಿರುವುದಿಲ್ಲ, ನೋವಿನ ಸ್ಥಳವಾಗಿರುವುದಿಲ್ಲ, ನಿನಗೆ ಆಶೀರ್ವಾದದ ಸ್ಥಳವಾಗಿ ಕರ್ತನು ಮಾರ್ಪಡಿಸುತ್ತಾರೆ. ದುಃಖದ ಸ್ಥಳ, ಕೊರತೆಯ ಸ್ಥಳ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂಥ ಸ್ಥಳದಲ್ಲಿ ಸ್ತೋತ್ರ ದಾವೀದನನ್ನ ಆ ಬೆತ್ಲೆಹೇಮಿನಲ್ಲಿ ದೇವರು ಅಭಿಷೇಕ ಮಾಡಿದ್ರು. ನಿನ್ನನ್ನು ಸಹ ದೇವರು ಅಭಿಷೇಕ ಮಾಡಲಿಕ್ಕಿದ್ದಾರೆ. ಚಿಕ್ಕ ಸ್ಥಳದಲ್ಲಿ ಒಂದು ದೊಡ್ಡ ಅದ್ಭುತ ನಡೆಯಿತು. ಸ್ತೋತ್ರ. ಇವತ್ತು ಕರ್ತನು ನಿನ್ನ ಜೀವಿತದಲ್ಲಿ ಸಹ ಅದನ್ನು ಮಾಡಲಿಕ್ಕಿದ್ದಾರೆ. ಆ ದಿನ ಬೆತ್ಲೆಹೇಮಿನಲ್ಲಿ ಸ್ತೋತ್ರ ಸಾಧಾರಣ ಕುರುಬನನ್ನ ರಾಜನಾಗಿ ಅಭಿಷೇಕಿಸಿದ ದೇವರು ಇವತ್ತು ದೇವರು ನನ್ನನ್ನು ನಿನ್ನನ್ನು ರಾಜಕರಾಗಿ ಯಾಜಕರಾಗಿ ಅಭಿಷೇಕ ಮಾಡಿದ್ದಾರೆ. ನಿನ್ನ ದೀನತೆಯಲ್ಲಿ ನೆನಪು ಮಾಡಿಕೊಳ್ಳುವಂಥ ದೇವರು. ಹಲ್ಲೆಲೂಯ. ಸ್ತೋತ್ರ. ನಿನ್ನನ್ನು ಬೆತ್ಲೆಹೇಮಿನಲ್ಲಿ ದೇವರು ಮಾನಿಸಲಿಕ್ಕಿದ್ದಾರೆ. ತಳ್ಳಲ್ಪಟ್ಟಂಥ ಸ್ಥಳದಲ್ಲಿ, ಕಣ್ಣೀರಿನ ಸ್ಥಳದಲ್ಲಿ, ಹಿಂಜರಿದ ಸ್ಥಳದಲ್ಲಿ ಕರ್ತನು ನಿನ್ನ ಜೀವಿತದಲ್ಲಿ ಮಾನಿಸಿ ನಿನ್ನ ಜೀವಿತದಲ್ಲಿ ಒಂದು ಶ್ರೇಷ್ಠವಾದ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯ. ದೀನರ ಹೃದಯವನ್ನು ನೋಡುವ ದೇವರು, ದಾವೀದ ನಮ್ರತೆಯನ್ನು ಕಂಡಂಥ ದೇವರು, ಇವತ್ತು ದೇವರು ನಿನ್ನ ತಾಳ್ಮೆಯನ್ನು ಕಂಡು ನಿನ್ನನ್ನು ಅಭಿಷೇಕಿಸಲು ಉತ್ಸಾಹದಿಂದ ದೇವರು ಬೆತ್ಲೆಹೇಮ್ ಪಟ್ಟಣದಲ್ಲಿ ಕಾಯುತ್ತಾ ಇದ್ದಾರೆ. ಒಂದು ರಾಹೇಲಳಿಗೆ ಈ ಬೆತ್ಲೆಹೇಮ್ ಎಂಬಂಥ ಸ್ಥಳ ಅದು ದುಃಖದ ಸ್ಥಳವಾಯಿತು. ನಹೋಮಿಗೆ ಹಿಂಜರಿಯುವ ಸ್ಥಳವಾಯಿತು. ದಾವೀದನಿಗೆ ಒಂದು ಅಭಿಷೇಕದ ಸ್ಥಳವಾಯಿತು. ಅದು ಮಾತ್ರವಲ್ಲ, ಈ ಬೆತ್ಲೆಹೇಮ್ ಸ್ತೋತ್ರ ಅದೊಂದು ತ್ಯಾಗದ ಸ್ಥಳವಾಗಿದೆ. ನೋಡ್ರಿ, ಒಮ್ಮೆ ದಾವೀದನಿಗೆ ಬಹಳ ಬಾಯಾರಿಕೆಯಾಯಿತು. ಅವನು ಬೆತ್ಲೆಹೇಮಿನ ಬಾವಿಯ ನೀರಿಗಾಗಿ ಹಾತೊರೆಯುತ್ತಾ ಇದ್ದ. ಅವನೊಂದಿಗೆ ಕೆಲವು ಪರಾಕ್ರಮಶಾಲಿಗಳಿದ್ದರು. ಫಿಲಿಷ್ಟರ ಪಾಳೆಯದಲ್ಲಿರುವ ಬೆತ್ಲೆಹೇಮಿನ ನೀರನ್ನು ನನಗೆ ಯಾರು ತರುತ್ತಾರೆಂಬುದಾಗಿ ಅವನು ಕೇಳಿದ. ತಕ್ಷಣವೇ 3 ಪರಾಕ್ರಮಿಗಳು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಫಿಲಿಷ್ಟರ ಪಾಳೆಯವನ್ನು ಪ್ರವೇಶಿಸಿ ಬೆತ್ಲೆಹೇಮಿನಿಂದ ನೀರನ್ನು ತಂದು ದಾವೀದನಿಗೆ ಕೊಟ್ಟರು. ಆಗ ದಾವೀದನು ಆ ನೀರನ್ನು ಅವರು ಪ್ರಾಣವನ್ನು ತ್ಯಜಿಸಿ ತಂದ ನೀರೆಂಬುದಾಗಿ, ಅದನ್ನು ರಕ್ತವೆಂಬುದಾಗಿ ಎನಿಸಿ ಅದನ್ನು ಕುಡಿಯದೆ ಅದನ್ನು ನೆಲದ ಮೇಲೆ ಹಾಗೆಯೇ ಸುರಿದನು. ಅವನು ಹೇಳ್ತಾ ಇದ್ದಾನೆ, ನನ್ನ ಸ್ವಾರ್ಥ ಪರವಾಗಿ ಕುಡಿಯುವುದಿಲ್ಲ ಎಂಬುದಾಗಿ, ಕರ್ತನಿಗೋಸ್ಕರವಾಗಿ
ಆ ನೀರನ್ನು ಸುರಿದನು. ಪ್ರೀತಿಯುಳ್ಳ ದೇವಜನರೇ, ಇಂದು ಇಡೀ ಜಗತ್ತು ಬೆತ್ಲೆಹೇಮಿನಿಂದ ಹರಿಯುವ ಜೀವ ಜಲಕ್ಕಾಗಿ ಹಾತೊರೆಯುತ್ತಾ ಇದೆ. ಬೆತ್ಲೆಹೇಮ್ ಫಿಲಿಸ್ಟರ ಪಾಳ್ಯದಲ್ಲಿದ್ದಂತೆ ಇಂದು ಜಗತ್ತು ದುಷ್ಟರ ಮಧ್ಯದಲ್ಲಿದೆ. ಕಲ್ವಾರಿ ತ್ಯಾಗದ ಮೂಲಕ ಯೇಸು ಕ್ರಿಸ್ತನ ಜೀವ ಜಲವನ್ನು ನಮಗಾಗಿ ತಂದಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಈ ಮಹಾನ್ ರಕ್ಷಣೆಯನ್ನು ನಿಮ್ಮ ಸ್ವಂತ ಲಾಭಕ್ಕಾಗಿ ಬಳಸಬೇಡಿ. ಬೆತ್ಲೆಹೇಮ್ ಕಡೆಗೆ ಜ್ಞಾನದಿಂದ ನೋಡ್ರಿ. ಚಳಿಯಲ್ಲಿ ಹಿಮದಲ್ಲಿ ಸ್ತೋತ್ರ ದೀನವಾಗಿ ಮಲಗಿರುವ ರಕ್ಷಕನನ್ನು ನೋಡ್ರಿ. ಸ್ತೋತ್ರ, ಬೆತ್ಲೆಹೇಮ್ ನಿಮ್ಮನ್ನು ತ್ಯಾಗ ಮಾಡಲು ಆಹ್ವಾನಿಸುತ್ತದೆ. ತ್ಯಾಗ ಮಾಡಿದ ದೇವರು ನೀವು ಸಹ ದೇವರಿಗಾಗಿ ಏನಾದರೂ ತ್ಯಾಗ ಮಾಡಬೇಕೆಂಬುದಾಗಿ ಬಯಸುತ್ತಾ ಇದ್ದಾರೆ. ನೋಡ್ರಿ, ಬೆತ್ಲೆಹೇಮ್ ಸ್ತೋತ್ರ ರಾಹೇಲಳಿಗೆ ದುಃಖದ ಸ್ಥಳವಾಯಿತು, ನಹೋಮಿಗೆ ಹಿಂಜರಿಯುವ ಸ್ಥಳವಾಯಿತು. ಸ್ತೋತ್ರ, ದಾವೀದನಿಗೆ ಅಭಿಷೇಕಿಸುವ ಸ್ಥಳವಾಯಿತು, ಆ ಪರಾಕ್ರಮಶಾಲಿಗಳಿಗೆ ಅದು ತ್ಯಾಗದ ಒಂದು ಸ್ಥಳವಾಯಿತು. ಕೊನೆಯದಾಗಿ ನೋಡುವಾಗ ಈ ಬೆತ್ಲೆಹೇಮ್ ಎನ್ನುವಂಥದ್ದು ರಕ್ಷಕನು ಜನಿಸಿದ ಸ್ಥಳವಾಯಿತು. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1-7 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಸ್ತೋತ್ರ ಚಕ್ರವರ್ತಿ ಒಂದು ಆಜ್ಞೆಯನ್ನು ಹೊರಡಿಸಿದ. ಆ ರಾಜ್ಯದ ಜನರೆಲ್ಲ ಜನಗಣತಿ ಮಾಡಬೇಕೆಂಬುದಾಗಿ. ಆ ಸಂದರ್ಭದಲ್ಲಿ ಅನೇಕ ಜನರು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಆ ಸಮಯದಲ್ಲಿ ಯೋಸೇಫನು ಸಹ ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ನೋಂದಾಯಿಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಹಾಗೂ ಗರ್ಭವತಿಯಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬಂತ ದಾವೀದನೂರಿಗೆ ಹೋದರು. ಅವರಲ್ಲಿದ್ದಾಗ ಆಕೆಯ ಸ್ತೋತ್ರ ಪ್ರಸವಕ್ಕೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗುವನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ನೋಡ್ರಿ, ಈ ಸಂಭವ ನಮಗೆ ಗೊತ್ತು. ಈಗ ಯೋಸೇಫನಿಗೆ ಮರಿಯಳಿಗೆ ಈ ಬೆತ್ಲೆಹೇಮ್ ಎಂಬಂಥ ಗ್ರಾಮ, ಹಲ್ಲೆಲೂಯ, ನಾನು ನೆನೆಸ್ತೇನೆ, ಅವರೆಲ್ಲ ಆ ರಾಹೇಲನ್ನು ನೆನಪು ಮಾಡಿಕೊಂಡಿರುತ್ತಾರೆ, ನಹೋಮಿಯನ್ನು ನೆನಪು ಮಾಡಿಕೊಂಡಿರುತ್ತಾರೆ. ಈ ಸ್ಥಳ ಒಂದು ದುಃಖದ ಸ್ಥಳವಾಗಿತ್ತಲ್ವಾ, ಇದು ನೋವಿನ ಸ್ಥಳವಾಗಿತ್ತಲ್ವಾ. ಈಗ ಯೋಸೇಫನು ಮರಿಯಳು ನೆನೆಸಿರಬಹುದಾ, ರಾಹೇಲಳಿಗೆ ಆದ ಅನುಭವ ಮರಿಯಳಿಗೆ ಆದರೆ ಏನು ಮಾಡುವುದು? ಆದರೆ ಸ್ತೋತ್ರ, ರಾಹೇಲಿಗೆ ನಡೆದ ಸಂಭವ ಮರಿಯಳಿಗೆ ಸಂಭವಿಸಲಿಲ್ಲ. ಸ್ತೋತ್ರ, ದುಃಖವನ್ನು ಸಂತೋಷವನ್ನಾಗಿ ಮಾಡುವ ಸ್ತೋತ್ರ ಸಂಭವ ಇವರ ಜೀವಿತದಲ್ಲಿ ಸಂಭವಿಸಿತು. ಕಾರಣ ಏನು? ಲೋಕ ರಕ್ಷಕನಾದ ಯೇಸು ಕ್ರಿಸ್ತನು ಅಲ್ಲಿ ಜನಿಸಿ ಬಂದರು. ಬೆತ್ಲೆಹೇಮಲ್ಲಿ ಜನಿಸಿದಂಥ ಯೇಸು ಸ್ವಾಮಿ ಇವತ್ತು ನಿಮ್ಮ ಹೃದಯದಲ್ಲಿ ಜನಿಸಲು ಬಯಸುತ್ತಾರೆ. ನೋಡ್ರಿ, ಈ ಬೆತ್ಲೆಹೇಮ್ ವಿವಿಧ ಜನರಿಗೆ ವಿವಿಧ ರೀತಿಯ ಅನುಭವಗಳನ್ನು ಕೊಟ್ಟರು. ಆದರೆ ಯೋಸೇಫ್ ಮರಿಯಳಿಗೆ, ಹಲ್ಲೆಲೂಯ, ಇದೇ ಬೆತ್ಲೆಹೇಮ್ ಗ್ರಾಮ ಸ್ತೋತ್ರ ಸಂತೋಷವನ್ನು ಕೊಟ್ಟಂತ ಒಂದು ದಿನ. ಲೋಕ ರಕ್ಷಕನಾದಂಥ ಯೇಸು ಸ್ವಾಮಿ ಸ್ತೋತ್ರ ಅಲ್ಲಿ ಜನಿಸಿ ಬರುವುದಕ್ಕೆ ಸಾಧ್ಯವಾಯಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಈ ಬೆತ್ಲೆಹೇಮ್ ಎನ್ನುವಂಥದ್ದು ಅನೇಕರಿಗೆ ಅನೇಕ ವಿಧವಾದಂಥ ಸ್ತೋತ್ರ ಅನುಭವಗಳನ್ನು ಕೊಡಬಹುದಾ. ಬೆತ್ಲೆಹೇಮ್ ರಾಹೇಲಳಿಗೆ ದುಃಖದ ಸ್ಥಳವಾಯಿತು, ನಹೋಮಿಗೆ ಸ್ತೋತ್ರ ಹಿಂಜರಿಯುವ ಸ್ಥಳವಾಗಿತ್ತು, ಸ್ತೋತ್ರ ದಾವೀದನಿಗೆ ಅಭಿಷೇಕದ ಸ್ಥಳವಾಗಿತ್ತು, ಆ ಪರಾಕ್ರಮಶಾಲಿಗಳಿಗೆ ತ್ಯಾಗದ ಸ್ಥಳವಾಗಿತ್ತು. ಸ್ತೋತ್ರ, ಮರಿಯಳು ಯೋಸೇಫನ ಜೀವಿತದಲ್ಲಿ ನೋಡುವಾಗ ಲೋಕ ರಕ್ಷಕನಾದಂಥ ಯೇಸು ಸ್ವಾಮಿಗೆ ಸ್ತೋತ್ರ ಜನ್ಮ ಕೊಡುವ ಸ್ಥಳವಾಗಿ ಮಾರ್ಪಟ್ಟಿತು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಬೆತ್ಲೆಹೇಮ್ ಎಂಬಂಥ ಸ್ಥಳ ಇವತ್ತು ನಿಮಗೆ ಯಾವ ವಿಧವಾದಂಥ ಅನುಭವವನ್ನು ಕೊಟ್ಟಿದೆ? ದುಃಖದ ಅನುಭವವಲ್ಲ, ಹಿಂಜರಿಯುವ ಅನುಭವವಲ್ಲ. ಸ್ತೋತ್ರ, ನಿನ್ನ ಜೀವಿತದಲ್ಲಿ ಹಲ್ಲೆಲೂಯ ಒಂದು ಅಭಿಷೇಕ ಸ್ತೋತ್ರ ಸುರಿಸುವ ಸ್ಥಳವಾಗಿ, ನಿನ್ನ ಜೀವಿತವನ್ನು ಮಾನಿಸುವ ಸ್ಥಳವಾಗಿ, ಸಂತೋಷವನ್ನು ಒಂದು ಕೊಡುವ ಸ್ಥಳವಾಗಿ ದೇವರು ಮಾಡಲಿಕ್ಕೆ ಬಯಸುತ್ತಾ ಇದ್ದಾರೆ. ಆದರೆ ನೀನು ಮಾಡಬೇಕಾಗಿರುವಂಥ ಒಂದು ಸಂಗತಿ, 2023 ವರ್ಷಗಳ ಹಿಂದೆ ಸ್ತೋತ್ರ ಬೆತ್ಲೆಹೇಮಲ್ಲಿ ಜನಿಸಿ ಬಂದ ಲೋಕ ರಕ್ಷಕನಾದ ಯೇಸುವಿಗೆ ನಿನ್ನ ಹೃದಯದಲ್ಲಿ ಜನ್ಮಿಸಲು ಸ್ಥಳವನ್ನು ಕೊಡುವುದಾದರೆ ನಿನ್ನ ಜೀವಿತ ದುಃಖಮಯವಾದ ನಿನ್ನ ಜೀವಿತ, ವೇದನಮಯವಾದ ನಿನ್ನ ಜೀವಿತ ಸ್ತೋತ್ರ ದೇವರು ಬದಲಾಯಿಸುವರು. ಹಲ್ಲೆಲೂಯ. ಸ್ತೋತ್ರ, ಆ ರಕ್ಷಕನಾದ ಯೇಸು ಸ್ವಾಮಿಗೆ ಅವತ್ತು ಗೋದಲಿಯಲ್ಲಿ ಸ್ಥಳವಿರಲಿಲ್ಲ. ಇವತ್ತು ಕೂಡ ಅನೇಕ ಜನರ ಜೀವಿತದಲ್ಲಿ ಬೇರೆ ಎಲ್ಲ ಕಾರ್ಯಕ್ಕೂ ಸ್ಥಳವಿದೆ, ರಕ್ಷಕನಾದ ಯೇಸುವಿಗೆ ಸ್ಥಳವಿಲ್ಲ. ಸ್ತೋತ್ರ, ಆದರೆ ದೇವರು
ಹೇಳುತ್ತಾ ಇದ್ದಾರೆ, ನಿನ್ನ ಹೃದಯವೆಂಬಂಥ ಸ್ಥಳದಲ್ಲಿ ಓ ಸ್ತೋತ್ರ ನನಗೆ ಸ್ಥಳ ಕೊಡುವೆಯಾ? ಈಗೋ ನಾನು ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ಇವತ್ತು ಸ್ತೋತ್ರ ಲೋಕ ರಕ್ಷಕನಾದ ಯೇಸು ಸ್ವಾಮಿ ಬೆತ್ಲೆಹೇಮಲ್ಲಿ ಜನಿಸಿರುವಾಗ ಆ ಬೆತ್ಲೆಹೇಮೆಂಬಂಥ ಸ್ಥಳ ಅನೇಕ ಭಕ್ತರಿಗೆ ಅನೇಕ ವಿಧವಾದಂಥ ಅನುಭವನ ಕೊಟ್ಟಾಗಲೂ ಕೂಡ ಹಲ್ಲೆಲೂಯಾ, ಇವತ್ತು ದೇವರು ಆ ಅನುಭವದ ಮಧ್ಯದಲ್ಲಿ ನಿನಗೆ ಸಂತೋಷದ ಅನುಭವನ ಕೊಡಲಿಕ್ಕಿದ್ದಾರೆ. ರಾಹೇಲಳಿಗೆ ಒಂದು ದುಃಖಮಯವಾದ ಸ್ಥಳವಾಗಿರಬಹುದು, ನಹೋಮಿಗೆ ಓ ಸ್ತೋತ್ರ ಒಂದು ಕಹಿಯಾದ ಸ್ಥಳವಾಗಿರಬಹುದು. ಆದರೆ ಇವತ್ತು ಕರ್ತನ ಅದೇ ಸ್ಥಳದಲ್ಲಿ ಒಂದು ಸಿಹಿಯಾದ ಓ ಸ್ತೋತ್ರ ಒಂದು ಸಂತೋಷದ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ದೇವರು ಮಾಡಲಿಕ್ಕಿದ್ದಾರೆ. ಒಂದು ನಿಮಿಷ ಈ ಕ್ರಿಸ್ಮಸ್ ದಿನದಲ್ಲಿ ನಮ್ಮ ಕಣ್ಗಳನ್ನು ಮುಚ್ಚಿ ಹಲ್ಲೆಲೂಯಾ ದೇವರನ್ನು ದೃಷ್ಟಿಸೋಣ. ಹಲ್ಲೆಲೂಯಾ. ಓ ಸ್ತೋತ್ರ ತಿರುಗಿ ಆ ಬೆತ್ಲೆಹೇಮಿಗೆ ಬನ್ರಿ, ಆ ರೊಟ್ಟಿಯ ಮನೆಗೆ ಬನ್ರಿ. ಹಲ್ಲೆಲೂಯಾ. ಒದಗಿಸುವಂಥ ಸ್ಥಳಕ್ಕೆ ಬನ್ರಿ. ಯಾವ ಕಾರ್ಯಕ್ಕೂ ಹಲ್ಲೆಲೂಯಾ ಈ ರೊಟ್ಟಿಯ ಮನೆಯಾದ ಕ್ರಿಸ್ತನನ್ನು ಬಿಟ್ಟು ಹೋಗಬೇಡ್ರಿ, ಬೆತ್ಲೆಹೇಮನ್ನು ಬಿಟ್ಟು ಹೋಗಬೇಡ್ರಿ. ಹಲ್ಲೆಲೂಯಾ. ಕಷ್ಟಗಳು ಬರಬಹುದು, ನಷ್ಟಗಳು ಬರಬಹುದು. ಓ ಸ್ತೋತ್ರ ಏನು ಬಂದರೂ ಕೂಡ ಕರ್ತನೇ ನಿನ್ನ ಸ್ಥಳವನ್ನು ದೇವರೇ ಈ ಬೆತ್ಲೆಹೇಮನ್ನು ಈ ಜೀವ ಕೊಡುವ ರೊಟ್ಟಿಯಾದ ಸ್ಥಳವನ್ನು ರಕ್ಷಕನಾದ ಯೇಸುವನ್ನು ನಾನು ಒಂದು ಕಾಲಕ್ಕೂ ಬಿಟ್ಟು ಹೋಗುವುದಿಲ್ಲ. ಹಲ್ಲೆಲೂಯಾ. ಎಫ್ರಾತದ ಬೆತ್ಲೆಹೇಮೆ ಓ ಸ್ತೋತ್ರ ನಿನ್ನನ್ನು ಆಳತಕ್ಕವನು, ನಿನ್ನಿಂದ ಹೊರಡುವನು. ಹಲ್ಲೆಲೂಯಾ. ಓ ಸ್ತೋತ್ರ ಒಂದು ಚಿಕ್ಕ ಗ್ರಾಮ, ಅದರ ಸ್ಥಳದಿಂದ ಏನು ಬರುವುದಿಲ್ಲ, ಆದರೆ ಲೋಕ ರಕ್ಷಕನಾದ ದೇವರು ಅಲ್ಲಿಂದನೇ ಬಂದರು. ಇವತ್ತು ಕೂಡ ನೀವು ಸಾಧಾರಣವಾಗಿರಬಹುದು, ಏನು ಇಲ್ಲದವರಾಗಿರಬಹುದು, ಎಲ್ಲರಿಂದ ಕೈ ಬಿಡಲ್ಪಟ್ಟಿರಬಹುದು. ಇವತ್ತು ದೇವರು ನಿಮ್ಮನ್ನು ಕರೆಯುತ್ತಾ ಇದ್ದಾರೆ, ನಿಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ, ನಿನ್ನ ಜೀವಿತವನ್ನು ರೂಪಿಸುವುದಕ್ಕೆ, ನಿನ್ನ ಜೀವಿತವನ್ನು ಆಶೀರ್ವದಿಸುವುದಕ್ಕೆ ದೇವರು ಕರೆಯುತ್ತಾ ಇದ್ದಾರೆ. ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಅದ್ಭುತವಾದ ಈ ದಿನಕ್ಕಾಗಿ ಸ್ತೋತ್ರಪ್ಪ. ಲೋಕ ರಕ್ಷಕನಾದ ದೇವರೇ, ನಮ್ಮನ್ನು ಹುಡುಕಿ 2023 ವರ್ಷಗಳ ಹಿಂದೆ ಅಪ್ಪ ಈ ಲೋಕಕ್ಕೆ ಬಂದರೆ ದೇವರೇ, ನೀವು ಬಂದದ್ದರಿಂದ ನಮಗೆ ಓ ಸ್ತೋತ್ರ ರಕ್ಷಣೆ ಉಂಟಾಯಿತು. ದೇವರೇ, ನೀವು ಬಂದದ್ದರಿಂದ ನಮ್ಮ ಜೀವಿತದಲ್ಲಿ ಒಂದು ಬೆಳಕು ಉಂಟಾಯಿತು. ಈ ಕ್ರಿಸ್ಮಸ್ ದಿನದಲ್ಲಿ ಕೂಡ ಸ್ವಾಮಿ ಅಪ್ಪ ಈ ಬೆತ್ಲೆಹೇಮೆಂಬಂಥ ಸ್ಥಳ ಅನೇಕರಿಗೆ ಅನೇಕ ವಿಧವಾದಂಥ ಓ ಸ್ತೋತ್ರಪ್ಪ ಕಾರ್ಯಗಳನ್ನು ಉಂಟು ಮಾಡಿತು ಸ್ವಾಮಿ. ಕೆಲವರಿಗೆ ದುಃಖದ ಸ್ಥಳ, ಕೆಲವರಿಗೆ ನೋವಿನ ಸ್ಥಳ, ಕೆಲವರಿಗೆ ಹಿಂಜರಿಯುವ ಸ್ಥಳ. ಆದರೆ ಕರ್ತನೆ, ಇವತ್ತು ನಿನ್ನ ಜನರಿಗೆ, ನಿನ್ನ ಮಕ್ಕಳಿಗೆ ಒಂದು ಸಂತೋಷದ ಸ್ಥಳವಾಗಿ ಮಾರ್ಪಡಿಸರೆ, ಅಭಿಷೇಕಿಸುವ ಸ್ಥಳವಾಗಿ ಹೇಗೆ ಆ ಬೆತ್ಲೆಹೇಮಲ್ಲಿ ದಾವೀದನನ್ನು ಅಭಿಷೇಕ ಮಾಡಿದ್ರು, ಅದೇ ವಿಧದಲ್ಲಿ ಈ ದಿನ ಸ್ವಾಮಿ ನಿಮ್ಮ ಸಮ್ಮುಖದಲ್ಲಿ ಇರುವ ನಿನ್ನ ಜನರನ್ನು ಅಭಿಷೇಕಿಸಿರಿ ಸ್ವಾಮಿ. ಓ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಒಂದು ಸಂತೋಷವನ್ನು ಉಂಟು ಮಾಡುವ ಸ್ಥಳವಾಗಿ ಮಾರ್ಪಡಿಸ್ರಿ ಅಪ್ಪ. ಈ ಸಮಯದಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ಕಾಣಲ್ಪಡುವಂಥ ಎಲ್ಲ ದುಃಖದ ಅನುಭವಗಳ, ವೇದನೆಯ ಅನುಭವಗಳು ನೀಗಿ ಹೋಗಲಿ ಅಪ್ಪ. ಈ ಕ್ರಿಸ್ಮಸ್ ದಿನದಲ್ಲಿ, ಈ ಬೆಳಕಿನ ಹಬ್ಬದ ದಿನದಲ್ಲಿ ಅವರ ಜೀವಿತದಲ್ಲಿ ಆವರಿಸಿರುವಂಥ ಕತ್ತಲೆಯ ಅನುಭವಗಳು ನಜರೇತಿನ ಯೇಸುವಿನ ನಾಮದಲ್ಲಿ ನೀಗಿ ಹೋಗಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ. ನೀವು ನಿಮ್ಮ ಜನರನ್ನು ಸಂಧಿಸ್ರಿ. ಹಲ್ಲೆಲೂಯಾ. ಈ ಕ್ರಿಸ್ಮಸ್ ದಿನ ನಿನ್ನ ಜನರಿಗೆ ಒಂದು ಆಶೀರ್ವಾದದ ದಿನವಾಗಿ, ಒಂದು ಬಿಡುಗಡೆಯ ದಿನವಾಗಿ ಓ ಸ್ತೋತ್ರ ಹಲ್ಲೆಲೂಯಾ. ಕತ್ತಲಲ್ಲಿ ಇರುವ ಜನರಿಗೆ ಹೇಗೆ ಒಂದು ಬೆಳಕು ಉದಯಿಸಿತೋ ಅದೇ ವಿಧದ ಅನುಭವ ನಿನ್ನ ಜನರಿಗೆ ಉಂಟಾಗಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೀನಪ್ಪ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀವು ಶ್ರೇಷ್ಠವಾದ ಕಾರ್ಯ ಮಾಡ್ರಿ, ನಿನ್ನ ಜನರನ್ನ ಬ್ಲೆಸ್ ಮಾಡ್ರಿ. ಈ ಕ್ರಿಸ್ಮಸ್ ದಿನದಲ್ಲಿ ಒಂದೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡ್ರಿ. ನಿನ್ನ ಮಕ್ಕಳ ಕೈ ಪ್ರಯಾಸಗಳನ್ನು ಆಶೀರ್ವಾದ ಮಾಡ್ರಿ ದೇವರೇ. ಅವರ ಜೀವಿತದಲ್ಲಿ ಕಾದಿರುವಂಥ ಎಲ್ಲ ಅವಸ್ಥೆಗಳ ಮಧ್ಯದಲ್ಲಿ ಒಂದು ಅದ್ಭುತವನ್ನು ಮಾಡ್ರಿ. ಹಲ್ಲೆಲೂಯಾ. ಎಲ್ಲರಿಗೂ ಶಾಂತಿ, ಸಮಾಧಾನ, ಸಮೃದ್ಧಿ, ಬಿಡುಗಡೆ ಈ ಕ್ರಿಸ್ಮಸ್ ತರಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೀನಪ್ಪ. ಅದ್ಭುತ ನಡೆಯಲಿ. ದುಃಖದಲ್ಲಿ, ವೇದನೆಯಲ್ಲಿ, ಕಷ್ಟದಲ್ಲಿ ಇರುವ ಜನರನ್ನು ಬಿಡುಗಡೆಗೊಳಿಸ್ರಿ. ಈ ದಿನವೆಲ್ಲ ಸಂತೋಷದಿಂದ ನಿನ್ನ ಮಕ್ಕಳನ್ನು ಅದ್ಭುತವಾಗಿ ನಡೆಸ್ರಿ ಸ್ವಾಮಿ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ತಮ್ಮೆಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ದಿನ ಸಂತೋಷದ ದಿನ. ಈ ಸಂತೋಷದ ದಿನದಲ್ಲಿ ಸಂತೋಷ ತರುವಂಥ ಶುಭ ವಾರ್ತೆಯನ್ನು ಇತರರೊಳಗೆ ಹಂಚಿಕೊಳ್ಳಿರಿ. ಓ ಸ್ತೋತ್ರ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಪ್ರತಿಯೊಬ್ಬರಿಗೂ ವಿಶ್ ಯು ಹ್ಯಾಪಿ ಕ್ರಿಸ್ಮಸ್. ಗಾಡ್ ಬ್ಲೆಸ್ ಯು ಆಲ್.